ಆತ್ಮೀಯರೇ ನಮಸ್ಕಾರ. ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಶೀಘ್ರದಲ್ಲೇ ನೇಮಕಾತಿ ಪ್ರಕ್ರಿಯೆ ಶುರುವಾಗಲಿದೆ. ಸೊ ಯಾವೆಲ್ಲ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಎಂಬುದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸಿವಿಲ್ PSI ಹುದ್ದೆಗಳು. ಈಗಾಗಲೇ ಅನುಮತಿ ನೀಡಲಾದ 600 ಹುದ್ದೆಗಳಲ್ಲಿ ಇವಾಗ 253 ಹುದ್ದೆಗಳನ್ನ 253 PSI ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಬೀಳಲಿದೆ. ಹಾಗೆ ಎರಡನೇದಾಗಿ FDA ಮತ್ತು SDA ಬಹಳ ದಿನಗಳಿಂದ ಕಾಯುತ್ತಿರುವಂತಹ ವಿವಿಧ ಇಲಾಖೆಗಳಲ್ಲಿನ 3000 FDA ಪೋಸ್ಟ್ ಮತ್ತು 2600 SDA ಪೋಸ್ಟ್ಗಳಿಗೂ ಕೂಡ ನೇಮಕಾತಿ ಅಧಿಸೂಚನೆ ಶೀಘ್ರದಲ್ಲಿ ಅದು ಕೂಡ ಹೊರಬರಲಿದೆ. ಹಾಗೆ ಮೂರನೇದು ತಮಗೆಲ್ಲ ಗೊತ್ತಿರುವಂತೆ ಶಾಲಾ ಶಿಕ್ಷಕರ ನೇಮಕಾತಿ. ಈಗಾಗಲೇ 15,000 ಶಾಲಾ ಶಿಕ್ಷಕರ ನೇಮಕಾತಿಯ ಕರಡು ಅಧಿಸೂಚನೆಯನ್ನ ಬಿಟ್ಟಿದ್ದಾರೆ. ಇನ್ನು 15 ದಿನಗಳ ನಂತರ ಅದನ್ನು ಪರಿಶೀಲಿಸಿ ಅಂತಿಮ ಅಧಿಸೂಚನೆ ಕೂಡ ಹೊರಬರಲಿದೆ. ಹಾಗೆ ನಾಲ್ಕನೇದಾಗಿ RFO ನೇಮಕಾತಿ ಕೂಡ ನಡೆಯಲಿದೆ. ಅರಣ್ಯ ಇಲಾಖೆಯಲ್ಲಿ RFO ಸೇರಿದಂತೆ ವಿವಿಧ ಹುದ್ದೆಗಳಿಗೂ ಕೂಡ ಶೀಘ್ರದಲ್ಲೇ ಅಧಿಸೂಚನೆ ಪ್ರಕಟಗೊಳ್ಳಲಿದೆ. ಅದೇ ಪ್ರಕಾರ ಐದನೇದಾಗಿ ಕಿರಿಯ ಪವರ್ ಮ್ಯಾನ್. ಈ ಕಿರಿಯ ಪವರ್ ಮ್ಯಾನ್ ಕಲ್ಯಾಣ ಕರ್ನಾಟಕದಲ್ಲಿ 440 ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 560 ಹುದ್ದೆಗಳಿಗೆ ನೇಮಕಾತಿ ಹಾಗೂ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆ ಇಲ್ಲೂ ಕೂಡ ಕಲ್ಯಾಣ ಕರ್ನಾಟಕ 24 ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ 176 ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಈಗಾಗಲೇ ಅನುಮತಿ ನೀಡಿದೆ. ಸದ್ಯದಲ್ಲೇ ಅದರ ಅಧಿಸೂಚನೆ ಕೂಡ ಹೊರಬರಲಿದೆ. ಹಾಗೂ ಅಂತಿಮವಾಗಿ ಅಬಕಾರಿ ಇಲಾಖೆಯಲ್ಲಿ 265 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ESI ಹುದ್ದೆಗಳು ಮತ್ತು 942 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೂ ಕೂಡ ಅತಿ ಶೀಘ್ರದಲ್ಲಿ ಅಧಿಸೂಚನೆ ಪ್ರಕಟಿಸಿ ಅರ್ಜಿ ಆಹ್ವಾನಿಸಲಾಗುತ್ತದೆ. ಸೊ ತಾವೆಲ್ಲ ನಿರೀಕ್ಷೆ ಮಾಡಿದಂತೆ ಹುದ್ದೆಗಳ ಒಂದು ಪ್ರಕ್ರಿಯೆ ಶುರುವಾಗಿದೆ, ನೇಮಕಾತಿ ಪ್ರಕ್ರಿಯೆ ಶುರುವಾಗಿದೆ. ತಾವೆಲ್ಲರೂ ಕೂಡ ಪಾಸಿಟಿವ್ ಆಗಿರ್ರಿ ಮತ್ತು ಈ ಹಿಂದೆ ಮಾಡಿರುವಂಥ ಪ್ರಿಪ್ರೇಷನ್ ಕುಂತ ನೀವು ಡಬಲ್ ಸ್ಪೀಡ್ದಲ್ಲಿ ಮುಂದೆ ಹೋಗಬೇಕು ಮತ್ತು ಸರ್ಕಾರಿ ಹುದ್ದೆಯನ್ನು ಪಡಿಬೇಕು ಅಂತ ಹೇಳ್ತೀನಿ. ಇನ್ನು ಮುಂಬರುವ ಕೆಲವೊಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಮತ್ತೆ ನಾನು ನಿಮ್ಮ ಜೊತೆಗೆ ಸಂಪರ್ಕದಲ್ಲಿರ್ತೀನಿ. ನಮಸ್ಕಾರ.